ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಜಗಜ್ಯೋತಿ, ಕ್ರಾಂತಿಯೋಗಿ, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸೃಷ್ಟಿಕರ್ತನ ಧರ್ಮ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಇದಕ್ಕೆ ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ. ಇಂತಹ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಗುಲಾಮಗಿರಿಯಿಂದ ಮುಕ್ತವಾಗಿ ಅನೇಕ ಜನ ತ್ಯಾಗ ಬಲಿದಾನವನ್ನು ಮಾಡಿರುವುದರಿಂದ ಭಾರತ ದೇಶ ಸ್ವತಂತ್ರವಾಯಿತು. ಆ ನಂತರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳಿಗೆ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, स्थावरಕ್ಕೆ अழிவு उंटो जंगमಕ್ಕೆ अழிವು ಇಲ್ಲ. इस वचन का भावार्थ क्या होता है? टोटली धनवान लोग मंदिर बना सकते हैं और गोर गरीब लोगों से चंदा वसूली करके मंदिर बना सकते हैं, लेकिन मैं उतना अमीर नहीं हूँ, मैं गरीब हूँ, मेरे पास पैसे नहीं है भगवान का मंदिर बनाने के वास्ते, इसीलिए मेरा ये शरीर ही मंदिर है, देवस्थान है, देवालय है, इसीलिए मेरा देवालय का पिल्लर मेरा 2 पैर है, 2 पैर. ये शरीर है ना, ये पूर्ति दीवार है. इस मंदिर का कलश कहाँ है? सोने का कलश बोले महात्मा बसवण्णा जी. और सृष्टि का मालिक भगवान कहाँ बैठा है? सबके अंदर अंदर है, लेकिन नहीं दिखता है. ये सच्चाई अगर दुनिया में कोई बता है तो 12वीं शताब्दी के प्रधानमंत्री महात्मा बसवण्णा जी. उनको हम कितना भी तारीफ करें तो कम है. तो उसी पीरियड में 1,96,000 शरणों ने, सब मेहनत करने वाले उत्पादक लोग, उन्होंने ये विचार को भागी होकर उन सब ने कन्नड़ के अंदर वचन लिखा हुआ है. आज 33 लैंग्वेज में ये वचनों का किताब मिलता है. आप सब लोग पढ़िए और सच्चा अच्छा दिल से सोचिए, और इस धरती पे जब तक हम रहेंगे एक अच्छा इंसान बनकर एक दिन जाना है ना, जाएंगे. ये होता है इस वचन का भाव. ಇನ್ನೊಂದು ಬಸವಣ್ಣನವರ ವಚನ. ಆದಿ ಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಾಕ್ಷಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು, ನಿಮ್ಮ पुराणಕ್ಕೆ प्रतिये ಇಲ್ಲ ಕೂಡಲ संगम देवा. कूडल संगम बोले तो कोई कूडल संगम गांव नहीं है, ये ब्रह्मांड ही एक कूडल संगम है. इस ब्रह्मांड से ही हम सब लोग माँ की गोद से पैदा होकर आते हैं. तो ये सच्चाई महात्मा बसवण्णा जी इस वचन के अंदर बोलते हैं. तो मंदिर जो है ना, चलता फिरता मंदिर है. जितने भी इंसान है ना, उनको ये विचार समझाने का कोशिश करना चाहिए था. 893 साल से ये नहीं लोगों को नहीं बताने की वजह से देश के अंदर जात पात, ऊंच नीच, भेदभाव, हिंदू मुस्लिम क्राइस्ट, ये लड़ाई बहुत देख कर हमारे को दिमाग में पूरा जहर भरने का काम चालू हो गए. ये रुकना चाहिए. तो पुराण है, जितने भी पुराण है ना, वो पुराण सब धन दौलत औरत, दूसरों की औरत, दूसरों की धन, दूसरों की ज़मीन के वास्ते लड़े सो कहानी है.
ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಾಕ್ಷಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು. ನಿಮ್ಮ पुराणಕ್ಕೆ प्रति ಇಲ್ಲ ಕೂಡಲ संगम देव। इडी दुनिया के अंदर इस इतिहास को अगर सब लोग पढ़ेंगे ना, अब तो पढ़ते जा रहे लोग, तो आत्म साक्षी से जिंदगी जिए हुआ एक किताब होता है। आत्म साक्षी से इंसान के अंदर भगवान को ढूंढो, उन्हें कितना भी बुरा रहने उनको भी सुधार सकते हैं। वो काम करके दिखाया है 12वीं शताब्दी के अंदर प्रधानमंत्री महात्मा बसवन्ना जी। ये रामायण महाभारत का सीरियल हमको दिखाए ना, हम सब देखे एक दूसरे को लड़ने का, तो हर एक खेतों में पत्थर 5-5 पत्थर रखे। ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಕೌರವರು ಪಾಂಡವರು ಜಗಳ ತೋರಿಸಿರಿ ನಮಗೆಲ್ಲ. ಅಲ್ಲಿ ಹೊಲಗಳಲ್ಲಿ ಬಂದರಿ ಸಲಕ್ಕೆ ಅಣತಂಬರು ಜಗಳ ಹಚ್ಚಿಟ್ರಿ. ಈಗ ದೇಶದಲ್ಲಿ ಎಲ್ಲ ಕಡೆ ನೀವೆಲ್ಲ ಮಾಡ್ತಾ ಇದ್ರಲ್ಲ, ಇದು ತಪ್ಪಿಲ್ವಾ? ಹಾಗಾದರೆ ಬಸವಣ್ಣನವರು ಶರೀರವೇ ದೇವಸ್ಥಾನ ಇದೆ ಅಂತ ಹೇಳಿ ತಪ್ಪಿದನ? ಈಗ ರಾಮ ಮಂದಿರ ಅಯೋಧ್ಯದಲ್ಲಿ 200 ಕೋಟಿಗಳಿಗಿಂತ ದುಡ್ಡು ಪಾಪ ಬಡವರು ಏನೋ ಕಷ್ಟ ಅಂತ ಅಲ್ಲಿ ದೇವರಿದ್ದಾನೆ ಅಂತ ಹೋಗಿದಾರಲ್ಲ, ಅಲ್ಲಿ ದುಡ್ಡು ಹಾಕಿ ಏನೇನೋ ಮಾಡಿ ಬಂದಿರಲ್ಲ. ಶ್ರೀಮಂತರು ಬಂಗಾರ ಬೆಳ್ಳಿ ಹಾಕಿದ್ರಲ್ಲ, ಎಲ್ಲ ಲೂಟಿ ಆಗಿದೆ ಕದ್ದು ಒಯ್ದಿದ್ದಾರೆ ಅಂಥೇಳಿ ಇವತ್ತು ಭಾರತ ದೇಶ ತುಂಬ ನಾವು ವಿಡಿಯೋ ನೋಡ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣನವರು ಅವಾಗ ಹೇಳಿದಾರಲ್ಲ, ನಿಮ್ಮ ದೇಹವೇ ನಿಮಗೆ ದೇವಸ್ಥಾನ ಅಂಥೇಳಿ. ನಾನು ಒಂದೇ ಕೊನೆಯದಾಗ ಹೇಳೋದೇನೆಂದ್ರಪ್ಪ, ನನಗೂ ಕೂಡ ವಚನಗಳು ಗೊತ್ತಿದ್ದಿಲ್ಲ 27 ವರ್ಷಗಳ ಹಿಂದೆ. ಈ ಇಷ್ಟಲಿಂಗದ ಮುಖಾಂತರ ನಮ್ಮ ಅರಿವಿನ ಕುರುಹು, ಬ್ರಹ್ಮಾಂಡದ ಲಾಂಛನ, ಇದರ ಮುಖಾಂತರ ನಾವೇ ಧ್ಯಾನ ಮಾಡಿ ನಮ್ಮೊಳಗಿನ ದೇವರನ್ನೇ ನಾವು ದರ್ಶನ ಪಡೆದುಕೊಳ್ಬಹುದಲ್ಲ. ನಮ್ಮ ಒಳಗಿನ ಇರ್ತಕ್ಕಂಥ ತಪ್ಪುಗಳನ್ನೆಲ್ಲವನ್ನು ತೆಗೆದು ಹಾಕಿ, ಅದಕ್ಕೆ ಬಸವಣ್ಣವರು ಬರೆದಿದ್ದಾರೆ ವಚನ, ಕಳಬೇಡ. ದೇವರು ಬೇಕಲ್ಲ ನಿಮಗೆ? ಕಳ್ಳಬೇಡ, ಕೊಲ್ಲಬೇಡ, ಖುಷಿಯೇ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ಪರಿ ಅಂತ ಹೇಳಿದಾರಲ್ಲಪ್ಪ. ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಊರು ಅಲ್ಲವೇ ಅಲ್ಲ, ನಮ್ಮ ದೇಹವೇ ಒಂದು ಕೂಡಲ ಸಂಗಮ ಇದೆ. ನಮ್ಮೊಳಗೆ ನಿರಾಕಾರ ಸೃಷ್ಟಿಕರ್ತ ಇದ್ದಾನೆ. ಈ ಸತ್ಯವನ್ನು ತಿಳಿಸುವ ಬದಲಾಗಿ ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತೇಳಿ ಮಾಡಿದ್ರಲ್ಲ, ಇದು ತಪ್ಪಾಗೋದಿಲ್ವಾ? ಬಸವಾದಿ ಶಿವಶರಣರು ಸ್ಥಾಪಿಸಿದ ಧರ್ಮ ಯಾವುದು? ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗವನ್ನು ಕೊಡೋದ್ರ ಮೂಲಕ ನಿಮ್ಮ ದೇಹವೇ ನಿಮಗೆ ದೇವಸ್ಥಾನ ಎಂದು ಹೇಳಿ ತಪ್ಪಿದನ? ಬಸವಾದಿ ಶಿವಶರಣರು ಸ್ಥಾಪಿಸಿದ ದುಡಿಯೋ ವರ್ಗದವರು, ಉತ್ಪಾದಕ ವರ್ಗದವರು, ನಾಳಿನ ಸಲುವಾಗಿ ಒಂದು ನಯ ಪೈಸೆ ಇಟ್ಟುಕೊಳ್ಳಲಾರದೆ ಬದುಕಿದವರು, ಅವರೆಲ್ಲರೂ ಎದೆ ಮೇಲೆ ಇಷ್ಟಲಿಂಗ, ಕೊರಳಲ್ಲಿ ರುದ್ರಾಕ್ಷಿ, ಹಣೆಯ ಮೇಲೆ ವಿಭೂತಿ ಹಚ್ಚಿದರು. ಅವ್ರು ಯಾರು ಮಠಗಳು ಕಟ್ಕೊಂಡಿದ್ರಾ? ಅವ್ರು ಯಾರು ಸನ್ಯಾಸಿ ಇದ್ದರಾ? ಅವರೆಲ್ಲರೂ ಸಂಸಾರಿಕ ವರ್ಗದವರು. ಕೆಲವರು ಒಬ್ಬಿಬ್ಬರು ಲಗ್ನ ಮಾಡ್ಕೊಳ್ಳೋಕ್ಕಿಲ್ಲ, ಅಲ್ಲಮ್ಮಪ್ರಭುರು ಅಂಥವ್ರು ಕೆಲವರು. ಆದರೆ ಅವರು ಶರಣಸತಿ ಲಿಂಗಪತಿ ಅಂತ ಒಪ್ಪಿದವರು ಇದ್ದಾರಲ್ಲ. ಆ ಕಾರಣಕ್ಕಾಗಿ ನಾನು ಪದೇ ಪದೇ ಈ ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಈಗ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಸವ ಕಲ್ಯಾಣದ ಭೂಮಿಯಿಂದ. ಏನು, ಕರ್ನಾಟಕ ಸರ್ಕಾರ ಅಂತೂ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಬಸವಣ್ಣನವರ ಭಾವಚಿತ್ರ ಇಡಲು ಆದೇಶ ಹೊರಡಿಸಿದೆ. ಲಿಂಗಾಯತ ಧರ್ಮ ಮಾನ್ಯತೆ ಸಲುವಾಗಿ ಅನೇಕ ಹೋರಾಟಗಳಾಗಿವೆ. ಜಾತಿರಹಿತ ಧರ್ಮಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಇನ್ನು ಮುಂದೆ ಎಲ್ಲರೂ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನು ಇಟ್ಟುಕೊಂಡು ಅಲ್ಲಮಪ್ರಭುರವರು, ಅಕ್ಕ ಮಹಾದೇವಿರವರು, ಸಿದ್ದರಾಮಯ್ಯ, ಎಲ್ಲ ಶರಣರು, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಡೋರ್ ಕಕ್ಕಯ್ಯ, ಉರ್ಲಿಂಪೇತಿ, ಇವರೆಲ್ಲರೂ ಬಸವಣ್ಣನವರನ್ನು ಲಿಂಗಾಯತ ಧರ್ಮಗುರು ಅಂತೇಳಿ ಅಪ್ಪಿಕೊಂಡಿದ್ದಾರೆ. ಅವರ ವಚನಗಳು ಈ ಗ್ರಂಥದಲ್ಲಿ ಸಿಗುತ್ತವೆ. ನೀವೆಲ್ಲರೂ ಕೂಡ ಆ ಹಿಂದಿನ ಒಂದು ತಪ್ಪು ದಾರಿಗಳನ್ನು ಬಿಟ್ಟು ಮತ್ತೆ ಒಳ್ಳೆಯ ದಾರಿಗೆ ಬಂದು ಲಿಂಗಾಯತ ಧರ್ಮದ ಸಮಾವೇಶ ಅಂತ ಇಟ್ಕೊಳ್ಬೇಕಂಥೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಾ, ನನ್ನ ಹೆಸರು ಚಂದ್ರಪ್ಪ ಭೀಮಣ್ಣ, ತಂದೆ ಹೆಸರು ಗುಂಗೆ, ನನ್ನ ಊರು ಬೇಲೂರು, ಬಸವ ಕಲ್ಯಾಣ ತಾಲೂಕದಲ್ಲಿರ್ತಕ್ಕಂಥ ಬೇಲೂರು. ಯಾಕೆಂದರೆ ನಾನು ಕೂಡ 27 ವರ್ಷಗಳ ಹಿಂದೆ ನನಗೂ ಕೂಡ ಏನೂ ಗೊತ್ತಿದ್ದಿಲ್ಲ. ಈ ಥರ ಗ್ರಂಥಗಳನ್ನು ಓದೋದ್ರ ಮೂಲಕ, ಶರಣರ ಸಂಘದಲ್ಲಿ ಭಾಗಿಯಾಗೋದ್ರ ಮೂಲಕ ನಮ್ಮ ಜೀವನ ಬದಲಾವಣೆ ಆಗ್ತಾ ಇದೆ ಅಂಥೇಳಿ
ಆಗಿದ್ರು ಅದರಿಂದ ಇನ್ನೊಬ್ಬರನ್ನು ಯಾಕೆ ತಿಳಿಸ್ಬೇಡ್ದಪ್ಪ ಅಂಥೇಳಿ ನಾನು ಪದೇ ಪದೇ ವಚನಗಳ ವಿಡಿಯೋ ಮಾಡ್ತಾ ಇರ್ತೀನಿ. ನಮ್ಮ ಕಣ್ಣ ಎದುರುಗಡೆ ದಿನನಿತ್ಯ ಅನ್ಯಾಯ ಮಾಡ್ತಕ್ಕಂಥದ್ದನ್ನು ಕಂಡು ಆ ವಚನಗಳನ್ನು ಹೇಳಬೇಕಂತ ಹೇಳಿ ನಾನು ಸಾಕ್ತಾ ಇದೆ. ನಾನು ಹೇಳ್ತಾನೆ ಇರುತ್ತಿದ್ದೇನೆ ಈ ಉಸಿರಿನಲ್ಲಿ, ಜೀವದಲ್ಲಿ ಉಸಿರು ಇರುವವರೆಗೆ. ಸುಳ್ಳು ಗೊಳ್ಳು ಪೊಳ್ಳು ಜನರನ್ನು ದಿಕ್ಕು ತಪ್ಪಿಸೋ ಕೆಲಸ ಮಾಡಿ ಒಂದು 100 ವರ್ಷ ಯಾರೋ ಉಳಿಯೋರಿದ್ರ ಈಗಿನ ಕಾಲದಾಗ? ಯಾರು ಉಳಿಯಂಗಿಲ್ಲ. ಆತ್ಮವಂಚಕರಾಗಿ ಯಾಕೆ ಬದುಕಬೇಕಪ್ಪ? ತಪ್ಪಾದ್ರೆ ತಪ್ಪಾಗಿದೆ ಅಂತ ಒಪ್ಕೋರಲ್ಲ. ಆ ಕೋರ್ಟ್ಗಳು, ಈ ಪೊಲೀಸ್ ಸ್ಟೇಷನ್ಗಳು ಎದಕ್ಕೆ ಬೇಕು? ಇವೆಲ್ಲ ಏನು ನಡೀತಾ ಇದೆಯಲ್ಲ, ಇದು ಎಂದೆಂದಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಲ್ಪ ಸಮಯದ ಸಲುವಾಗಿ ನೀವು ಖುಷಿ ಪಡ್ತಿರ್ಬೋದು, ಆದರೆ ಅಂತರಂಗದ ದೇವ ಒಲಿಸಿಕೊಳ್ಳಲು ನಿಮ್ಮ ಅಡ್ಡ ಮಾರ್ಗ ಅದು ಎಂದೆಂದಿಗೂ ಸರಿ ಅಲ್ಲವ ಎಂದು ಹೇಳುತ್ತಾ ಬಸವ ಕಲ್ಯಾಣ ಇನ್ನೊಂದು ಬಸವಣ್ಣವರ ವಚನ ನೆನಪಿಗೆ ಬರ್ತಾ ಇದೆ. ಕೃತಯುಗದಲ್ಲಿ ಕೇದಾರವೆಂಬ ಮೂಲ ಸ್ಥಾನ, ತ್ರೇತಾಯುಗದಲ್ಲಿ ವಾರಣಾಸಿ ಎಂಬ ಮೂಲ ಸ್ಥಾನ, ದ್ವಾಪರ ಯುಗದಲ್ಲಿ ವಿರೂಪಾಕ್ಷನೆಂಬ ಮೂಲ ಸ್ಥಾನ, ಈ ಕಲಿಯುಗದಲ್ಲಿ ಪರ್ವತಗಳೆಂಬ ಮೂಲ ಸ್ಥಾನ. ಈ ನಾನಾ ಸ್ಥಾನಗಳಿಗೆ ಮುಟ್ಟದೆ ಜಂಗಮವೇ ಲಿಂಗವೆಂದು ನಂಬಿದೆ ನಾನು ಕೂಡಲ ಸಂಗಮ ದೇವ. ಎಂಥ ವಿಚಾರ ಕೊಟ್ಟಿದ್ದಾರಲ್ಲ ಮಹಾತ್ಮ ಬಸವಣ್ಣನವರು. ಒಬ್ಬ ಪ್ರಧಾನಮಂತ್ರಿ ಆಗಿದ್ದುಕೊಂಡು ನಿಮ್ಗೆ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ದೇವರಿಲ್ಲಪ್ಪ, ಸಿಗೋಂಗಿಲ್ಲ. ಏನು ಜಂಗಮವೆಂದರೆ ಯಾವುದೊಂದು ಜಾತಿ ಅಲ್ಲ, ಜೀವಗಳಲ್ಲಿ ಎಲ್ಲ ಮಾನವ ಜೀವರಾಶಿಗಳಲ್ಲಿ ನಾನು ದೇವರನ್ನು ಕಾಣುತ್ತೇನೆ ಎಂದು ಹೇಳಿದ ವಿಶ್ವಗುರು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸರ್ವಸಮಾನತೆಯ ಲಿಂಗಾಯತ ಧರ್ಮದಲ್ಲಿ ಇಂಥ ವಿಚಾರಗಳು ಇದ್ದರೂ ಕೂಡ ಬಸವಣ್ಣನವರ ಮುಖವಾಡ ಹಾಕಿಕೊಂಡು, ಬಸವಣ್ಣನವರ ಭಾವಚಿತ್ರ ಹಾಕಿಕೊಂಡು ಏನೆಲ್ಲ ಸುಳ್ಳು ಗೊಳ್ಳು ಪೊಳ್ಳು ಹೇಳೋದನ್ನು ಬಿಡಬೇಕು. ಯಾಕೆಂದರೆ ವಚನಗಳಲ್ಲಿ ನೀವು ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಇವತ್ತು ಶಾಲಾ ಮಕ್ಕಳು ಎಲ್ಲರೂ ವಚನಗಳನ್ನು ಓದುತ್ತಿದ್ದಾರೆ. ಆ ತಪ್ಪಿನಲ್ಲಿ ನೀವೆಲ್ಲರೂ ಸಿಕ್ಕಿಕೊಳ್ಳಲಾರದೆ ವಚನಗಳನ್ನು ಇದ್ದುದು ಇದ್ದ ಹಾಗೆ ಹೇಳಿದರೆ ನಿಮಗೂ ಒಳ್ಳೆಯದಾಗುತ್ತದೆ, ಇಡೀ ಸಮಾಜಕ್ಕೂ ಒಳ್ಳೆಯದಾಗುತ್ತದೆ. ಈಗ ನೋಡಿ, ಇವತ್ತು ತಾರೀಕು ಎಷ್ಟು 30, ಇನ್ನೂ ಮಳೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಪ್ರಕೃತಿ ಕೂಡ ಮನಸ್ಸಿಕೊಂಡಿದ್ದಾನೆ ಇಂತಹ ಪಾಪಿಗಳ ಸಲುವಾಗಿ, ಇಂಥ ದೇಶದ್ರೋಹಿಗಳ ಸಲುವಾಗಿ. ಪ್ರಕೃತಿಯ ಧರ್ಮ ಏನಿದೆಯಲ್ಲ ಬಸವಣ್ಣನವರು, ಈ ಪ್ರಕೃತಿಯನ್ನೇ ಮುನಿಸಿಕೊಂಡಿದೆ. ಒಂದೊಂದು ದೇಶಗಳಲ್ಲಿ ಭೂಕಂಪ ಆಗ್ತಾ ಇವೆ, ಸುನಾಮಿ ಬರ್ತಾ ಇದೆ, ಯಾಕಡೆ ಯುದ್ಧಗಳು ನಡೀತಾ ಇವೆ. ಇವೆಲ್ಲಕ್ಕೂ ಕೂಡ ನಾನು ಇವತ್ತು ವೀರಶೈವ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥವ್ರು ಮತ್ತು ಹಿಂದೂ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥವ್ರು, ನಿಮ್ಮಲ್ಲಿ ಇಂಥ ವಿಚಾರಗಳು ಇವೆನಾ ಹೇಳಿ ಯಾರಾದರೂ? ಇಲ್ಲಲ್ವಾ? ಲಿಂಗ ಆಯತ ಧರ್ಮ ಈಗ ಎಲ್ಲ 6-7 ಧರ್ಮಗಳಿಗೆ ಮಾನ್ಯತೆ ಸಿಕ್ಕಿದೆ. ಜೈನ, ಸಿಖ್, ಬೌದ್ಧ, ಕ್ರೈಸ್ತ, ಮುಸ್ಲಿಂ ಇವೆಲ್ಲ ಇವೆ, ಏನೆಲ್ಲ ಇವೆ. ಆದರೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಯಾಕೆ ಕೊಡಬಾರ್ದು? ಇದನ್ನು ತಪ್ಪಿದೆನಾ? ಇದಕ್ಕೆ ಮಾನ್ಯತೆ ಸಿಕ್ತಂದ್ರೆ ಅವರೆಲ್ಲರೂ ಇದರಲ್ಲೇ ಬರ್ತಾರೆ, ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ. ನೀವು ಈ ಥರ ಜನರ ತಲೆಯಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಏನನ್ನು ಮಾಡಲು ಹೋದರೆ ಅದು ನಿಮಗೂ ಒಳ್ಳೆಯದಲ್ಲ, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳಿಗೂ ಒಳ್ಳೆಯದಲ್ಲ, ಈ ದೇಶಕ್ಕೂ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಎಲ್ಲ ಕಡೆ ಅನ್ಯಾಯ, ಅತ್ಯಾಚಾರ, ಅನೀತಿ, ಅಧರ್ಮ, ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗಲಿದೆ, ಈಗಾಗಿದೆ ಎಂದು ನಾನು. ಯಾಕಂದರೆ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ, ನನಗೆ ಕೂಡ ವಚನಗಳನ್ನು ಗೊತ್ತಿದ್ದಿಲ್ಲ ಮೊದಲು. ಈ ಸಣ್ಣ ಸಣ್ಣ ವಚನಗಳಿವೆಲ್ಲ, ಚಿಕ್ಕ ಚಿಕ್ಕ ವಚನಗಳು, ಅವು ಕನ್ನಡದಲ್ಲಿಯೇ ಇವೆ. ಇವೆಲ್ಲ ಓದೋದರ ಮೂಲಕ ಆಡುವ ಭಾಷೆ ಕನ್ನಡದಲ್ಲಿ. ಕೆಲವರು ಹೇಳ್ತಾ ಇದ್ದಾರೆ ಹಿಂದೆಲ್ಲ ಅದು ಇತ್ತು, ರುದ್ರಾಕ್ಷಿ ಇತ್ತು, ಯಾವ ಇತ್ತು, ಅಂದ್ರೆ ಅನುಭವ ಮಂಟಪ ಇತ್ತಾ? ಇಂಥ ವಚನಗಳಿದ್ದುನಾ? ನನ್ನ ಕ್ವಶನ್. ಸುಮ್ಮನೆ ಏನೆಲ್ಲ ಹೇಳ್ಕೊಂಡು ಮುಗ್ಧ ಜನರಿಗೆ ಮೋಸ ಮಾಡಬೇಡಿರಣ್ಣ, ಮೋಸ ಮಾಡಬೇಡಿರಣ್ಣ, ಬಸವಣ್ಣನ ತತ್ವಕ್ಕೆ ಮೋಸ ಮಾಡಬೇಡಿರಣ್ಣ, ಅಣ್ಣ ಅಂಥೇಳಿ ನಾನು ಕೈ ಜೋಡಿಸಿ ಹೃದಯದಿಂದ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆಂದು ಹೇಳುತ್ತಾ, ಈ ವಚನದ ವಿಡಿಯೋ ನಿಮ್ಮ ಮನದಲ್ಲಿ ಒಬ್ಬ ಜಗದೀಶನ ಇದ್ದಾನೆ ಅಂಥೇಳಿ ನಿಮ್ಮ ಅರಿವಿಗೆ ಬಂದಿದ್ದೇ ಆದರೆ ಈ ಕ್ಷಣದಲ್ಲಿಯೇ ಬದಲಾವಣೆ ಆಗಬೇಕಂತೇಳಿ ವಿನಂತಿಸ್ಕೊಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ, ಮುಗಿದ ಕೈಲಿಂದ ನನ್ನ ಹೃದಯದಿಂದ ಶರಣು ಸಲ್ಲಿಸುತ್ತಿದ್ದೇನೆ.